ಬೆಂಗಳೂರಿನಲ್ಲಿ ಚಾಕುವಿನಿಂದ ಇರಿದು ಯುವಕನ ಬರ್ಬರ ಕೊಲೆಯಾಗಿದೆ. ಎಲ್ಲರೂ ಕೂಡ ಸ್ನೇಹಿತರೆ. ಸಣ್ಣ ವಿಚಾರಕ್ಕೆ ಗಲಾಟೆಗೆ ತಿರುಗಿ ಅದಾದ ನಂತರ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥದ್ದು. ಸ್ನೇಹಿತರ ನಡುವಿನ ಸಣ್ಣ ಜಗಳ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಾಗಿದ್ದ ಗುಣ, ವೇಲು ಮತ್ತು ವಿನೋದ್ ಮೂರು ಜನರು ಕೂಡ ಫ್ರೆಂಡ್ಸೇನೆ. 2 ದಿನದ ಹಿಂದೆ ಮನೆ ಮುಂದೆ ಆಟೋ ನಿಲ್ಲಿಸುವ ವಿಚಾರಕ್ಕೆ ಗಲಾಟೆ ಆಗಿತ್ತಂತೆ ಒಬ್ರಿಗೊಬ್ರಿಗೆ. ಹಾಗಾಗಿ ಬೈಕಲ್ಲಿ ಬರ್ತಾ ಇದ್ದ ವೇಲು ಮತ್ತು ಗುಣ ಇಬ್ಬರನ್ನು ವಿನೋದ್ ಅನ್ನೋನು ಅಡ್ಡಗಟ್ತಾನೆ. ಮಾತಿಗೆ ಮಾತು ಬೆಳೆದು ಇಬ್ಬರಿಗೂ ಚಾಕುವಿನಿಂದ ಚುಚ್ಚಿಬಿಡ್ತಾನೆ ವಿನೋದ್. ಚಾಕು ಇರಿದ ಪರಿಣಾಮ ಗುಣ ಅಂತಕ್ಕಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ವೇಲುಗೂ ಏಟಾಗಿದೆ, ಬಟ್ ಆತನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಕೊಲೆ ಪ್ರಕರಣ ಒಂದರಲ್ಲಿ 3 ಕೂಡ ಆರೋಪಿಗಳು, ಇವರೆಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರೆ. ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ 3 ಜನ ಆರೋಪಿಗಳಾಗಿದ್ದಾರೆ. ಸ್ನೇಹಿತರು ಕೂಡ ಹೌದು. ಕೊಲೆ ಮಾಡಿರ್ತಕ್ಕಂಥ ಆರೋಪಿ ವಿನೋದ್ ಈಗ ನಾಪತ್ತೆಯಾಗಿದ್ದಾನೆ. ಆತನಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮನೆ ಮುಂದೆ ಆಟೋ ನಿಲ್ಲಿಸುವ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆಯಾಗಿ ಅದು ವಿಕೋಪಕ್ಕೆ ಹೋಗಿ ಕೊನೆಗೆ ಇಬ್ಬರಿಗೂ ಕೂಡ ಚಾಕುವಿನಿಂದ ವಿನೋದ್ ಅಂತಕ್ಕಂಥವ್ನು ಚುಚ್ಚಿದ್ದಾನೆ. ಆ ಚುಚ್ಚಿದ ಪರಿಣಾಮ ಗುಣ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿ ವೇಲುಗೆ ತೀವ್ರತರವಾದ ಗಾಯ ಆಗಿದೆ. ಆತನನ್ನು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಮೆಟ್ರೋ ನಿಲ್ದಾಣದ ಬಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಸ್ನೇಹಿತನನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಘಟನೆ ನಡೆದಿದೆ. ನಾನೀಗ ಹತ್ಯೆ ಏನಾಯಿತು ಆ ಜಾಗದಲ್ಲಿದ್ದೀನಿ. ಹತ್ಯೆ ನಡೆದಂಥ ಜಾಗದಲ್ಲಿ ಈಗ ಸೋಕು ಟೀಮು ಹಾಗೆ ಪೊಲೀಸರು ಈ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಏನು ಮಾರ್ಕ್ಗಳನ್ನು ಮಾಡಿದ್ದಾರೆ, ಆ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಮರ್ಡರ್ ಆಗಿರುವಂಥದ್ದು. ಗುಣ ಅನ್ನುವಂಥ 28 ವರ್ಷದ ಯುವಕನನ್ನು ಬರ್ಬರವಾಗಿ ಸ್ನೇಹಿತನೇ ಹತ್ಯೆ ಮಾಡಿರುವಂಥ ಘಟನೆ ಇದು. ಪಾರ್ಕಿಂಗ್ ವಿಚಾರಕ್ಕೆ ಅಂದರೆ ಮನೆ ಮುಂದೆ ಆಟೋ ನಿಲ್ಲಿಸುವಂಥ ವಿಚಾರಕ್ಕೆ ಕಿರಿಕಾಗುತ್ತೆ. ವಿನೋದ್ ಅನ್ನುವಂಥ ವ್ಯಕ್ತಿ ಅಂದರೆ ರೌಡಿ ಶೀಟರ್ ಆತ ಹಾಗೆ ಗುಣ ಇಬ್ಬರ ನಡುವೆ ಕೂಡ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿರುವಂಥದ್ದು. ಗಲಾಟೆ ಆಗಿ ಕಳೆದ 2-3 ದಿನಗಳಿಂದಲೂ ಕೂಡ ಈ ಗಲಾಟೆ ಇತ್ತು ಅನ್ನುವಂಥದ್ದು. ಹಾಗೆ ಈ 3 ಜನ ಈ ಹಿಂದೆ ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ 3 ಜನರು ಕೂಡ ಆರೋಪಿಗಳಾಗಿದ್ದರು ಮತ್ತು ಸ್ನೇಹಿತರಾಗಿದ್ದರು. ಇದು ಪಾರ್ಕಿಂಗ್ ವಿಚಾರಕ್ಕೆ ಯಾವಾಗ ಗಲಾಟೆ ಶುರುವಾಯಿತೋ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಇವತ್ತು ಸಂಜೆ ಅಂದರೆ ಎಲ್ಲರೂ ಕೂಡ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನು ಮಾಡಿ, ಅಂದರೆ ಏನು ಹಿಂದೆ ಮರ್ಡರ್ ಕೇಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿ ವಾಪಸ್ ಬಂದಿರ್ತಾರೆ. ಈ ಪಾರ್ಕಿಂಗ್ ವಿಚಾರದ ಗಲಾಟೆ ಏನಿತ್ತು ಅದನ್ನು ಮನಸ್ಸಲ್ಲಿಟ್ಕೊಂಡಿದ್ದಂಥ ವಿನೋದ್, ವೇಲು ಮತ್ತು ಗುಣ ಇಬ್ಬರು ಈ ರಸ್ತೆಯಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡ್ತಾನೆ. ಗುಣನಿಗೆ ಕತ್ತಿಗೆ ಚುಚ್ಚುವಂಥದ್ದು, ಇನ್ನು ವೇಲುಗೆ ಬೆನ್ನಿಗೆ ಚುಚ್ಚುವಂಥದ್ದು. ವೇಲು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಗುಣ ಏನಿದ್ದಾನೆ, ಗುಣಗೆ ಕತ್ತಿಗೆ ತಿವಿದಿದ್ದರಿಂದ ಆತ ಸ್ಪಾಟಲ್ಲೇ ಪ್ರಾಣವನ್ನು ಬಿಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಏನು ಆರೋಪಿ ಇದ್ದಾನೆ, ಕೊಲೆ ಆರೋಪಿ, ಆತ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಸ್ನೇಹಿತರಾಗಿದ್ದಂಥವರು ಈಗ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆಯನ್ನು ಮಾಡಿಕೊಂಡು ಇದು ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ಇನ್ನು ಆರೋಪಿಯ ಪತ್ತೆಯನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಆದೇಶ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.